ಭಾರತದ ದಾಳಿಗೆ 40 ಪಾಕಿಸ್ತಾನ ಸೈನಿಕರು ಬಲಿಯಾಗಿದ್ದಾರೆ. 100ಕ್ಕೂ ಹೆಚ್ಚು ಭಯೋತ್ಪಾದಕರು ಫಿನಿಶ್ ಆಗಿದ್ದಾರೆ. 9 ಉಗ್ರ ನೆಲೆಗಳು, ಪಾಕ್ನ ಸೇನಾ ನೆಲೆಯೂ ಕೂಡ ಧ್ವಂಸ ಆಗಿರೋದು. ವಿಡಿಯೋ ಸಮೇತ ಸಾಕ್ಷಿಯನ್ನ ನೀಡಿದ ಭಾರತ ಸೇನೆ. ಪಾಕ್ ಮೇಲೆ ಮೇ 7ರಿಂದ 4 ದಿನಗಳ ಕಾಲ ಈ ದಾಳಿ ನಡೆಯುತ್ತೆ. ಕ್ಷಿಪಣಿಗಳ ದಾಳಿಯಿಂದ ಪಾಕ್ನ 6 ವಾಯುನೆಲೆ ನಾಶವಾಗಿ ಹೋಗಿದೆ. ಪಾಕ್ನ ರಾಜಧಾನಿ ಇಸ್ಲಾಮಾಬಾದ್ ಮೇಲೂ ಕೂಡ ವಾಯು ದಾಳಿಯಾಗಿದೆ. ಭಾರತಕ್ಕೆ ನುಗ್ಗಿದ 700 ಪಾಕ್ ಡ್ರೋನ್ ಅನ್ನ ಹೊಡೆದುರುಳಿಸಿದೆ ನಮ್ಮ ಭಾರತ. ಕ್ಷಿಪಣಿಗಳ ದಾಳಿಯಿಂದ ಪಾಕ್ನ 6 ವಾಯುನೆಲೆ ಧ್ವಂಸವಾಗಿ ಹೋಗಿರೋ. ಪಾಕ್ನ ರಾಜಧಾನಿ ಇಸ್ಲಾಮಾಬಾದ್ ಮೇಲೂ ಕೂಡ ವಾಯು ದಾಳಿಯನ್ನ ಮಾಡಿದೆ ನಮ್ಮ ಸೇನೆ. ಇನ್ನು ಭಾರತಕ್ಕೆ ನುಗ್ಗಿದ 700 ಪಾಕ್ ಡ್ರೋನ್ ಅನ್ನ ನಮ್ಮ ಭಾರತ ಸೇನೆ ಹೊಡೆದುರುಳಿಸಿದೆ. ಇಲ್ಲಿವರೆಗೂ 40 ಪಾಕಿಸ್ತಾನ ಸೈನಿಕರು ಬಲಿಯಾಗಿದ್ರೆ 100ಕ್ಕೂ ಹೆಚ್ಚು ಭಯೋತ್ಪಾದಕರನ್ನ ಫಿನಿಶ್ ಮಾಡಲಾಗಿದೆ. ವಿಡಿಯೋ ಸಮೇತ ಸಾಕ್ಷಿ ಸಮೇತವಾಗಿ ಇದ್ರ ಬಗ್ಗೆ ನಮ್ಮ ಹೆಮ್ಮೆಯ ಸೈನಿಕರು ಮಾಹಿತಿ ಬಿಡುಗಡೆ ಮಾಡಿದ್ದಾರೆ. ಪಾಕಿಸ್ತಾನದ ತರ ಸುಳ್ಳು ಹೇಳಲಿಲ್ಲ. ಯುದ್ಧಕ್ಕೆ ಹೆದರ್ಕೊಬಿಟ್ರು, ಶರಣಾಗ್ಬಿಟ್ರು, ಇನ್ನೊಂದಾಯ್ತು ಮತ್ತೊಂದಾಯ್ತು. ಸಾಕ್ಷಿ ಸಮೇತ ಎಲ್ಲೆಲ್ಲಿ ಹೊಡೆದುರುಳಿಸಿದ್ದೀವಿ, ಏನೇನು ಮಾಡಿದ್ದೀವಿ ಎಲ್ಲವನ್ನ ವಿಡಿಯೋ ಸಮೇತವಾಗಿ ಬಿಡುಗಡೆ ಮಾಡಿರುವಂಥದ್ದು. ಯಾಕಂದರೆ ಪಾಕಿಸ್ತಾನ ಸುಳ್ಳು ಹೇಳ್ತಾ ಇತ್ತು, ಜೊತೆಗೆ ಸಾಕ್ಷಿ ಕೇಳ್ತಾ ಇತ್ತು. ಅದಕ್ಕೆ ಜಗತ್ತಿನ ಮುಂದೆ ಪಾಕಿಸ್ತಾನದ ಈ ಕಹಿಗಳನ್ನ, ಈ ಸುಳ್ಳು ಹೇಳೋ ಬುದ್ಧಿನ ತೋರಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿಗೆ ಸಾಕ್ಷಿ ಸಮೇತವಾಗಿ ರಿಲೀಸ್ ಮಾಡಿರುವಂಥದ್ದು. ಎಷ್ಟು ಸಾವು ನೋವು ಸಂಭವಿಸಿದೆ ಪಾಕಿಸ್ತಾನದಲ್ಲಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ, ನಾವು ಏನೇನು ಟಾರ್ಗೆಟ್ ಮಾಡಿದ್ವಿ, ಏನೇನು ಉಡೀಸ್ ಮಾಡಿದ್ದೀವಿ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ, ನಮ್ಮ ಭಾರತೀಯ ನಾಗರಿಕರ ಮೇಲೆ ಅಟ್ಯಾಕ್ ಮಾಡಿದ್ರು ಅಲ್ಲ, ಪ್ರವಾಸಿಗರ ಮೇಲೆ, ಅದಕ್ಕೆ ಹೇಗೆ ಪ್ರತಿಕಾರ ತೀರಿಸ್ಕೊಂಡಿದ್ದೀವಿ, ಇದರಿಂದ ಪಾಕಿಸ್ತಾನದಲ್ಲಿ ಆಗಿರುವಂಥ ಡ್ಯಾಮೇಜಸ್ಗಳು ಏನು, ಇದೆಲ್ಲದರ ಬಗ್ಗೆಯೂ ವಿಡಿಯೋ ಸಮೇತವಾಗಿ ಮಾಹಿತಿಯನ್ನು ಹಂಚಿಕೊಳ್ಳಲಾಗಿದೆ. ನೋಡಿ, ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನದ 9 ಉಗ್ರ ನೆಲೆಗಳು ಧ್ವಂಸ ಹಾಗೂ 100ಕ್ಕೂ ಹೆಚ್ಚು ಉಗ್ರರು ಸಾವನ್ನಪ್ಪಿದ್ದಾರೆ. 35ರಿಂದ 40 ಪಾಕ್ ಯೋಧರು ಜೀವ ಕಳ್ಕೊಂಡಿದ್ದಾರೆ ಅಂತ ಭಾರತ ಸೇನೆಗ 3 ಪಡೆಯ ಭದ್ರತಾ ಅಧಿಕಾರಿಗಳು ಮಾಹಿತಿಯನ್ನು ಹಂಚಿಕೊಂಡಿರೋದು. ಅದಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗೋಷ್ಠಿಯಲ್ಲಿ ಈ ಒಂದು ವಿಡಿಯೋವನ್ನು ಕೂಡ ರಿಲೀಸ್ ಮಾಡಲಾಗಿದೆ.